ಬದುಕಿಲ್ಲ ಬಾಳೆಯಲ್ಲಿ ಎಂತ ಗೊತ್ತಿಲ್ಲ ನಿನಗೆ. ಬಿಸಿ ಮಾಡಕ್ಕಲ್ಲ ಮುಂಚೆ ಉಳಿತೇನೆ, ಬಿಸಿ ಮಾಡಿ ಕೊಡ್ತಾ ಇದ್ದಿಲ್ಲ ನೀನು. ಇದನ್ನೇ ಕಲಿಸಿದ್ದು ನಿಮ್ಮ ಅಪ್ಪ ನಿಮ್ಮ ನಿಂಗೆ. ಯಾಕಪ್ಪ ನಿನ್ಗೂ ಕೈ ಬಾಯಿ ಅಡಿಗೆ ಬೇಕು ಮಾಡ್ಕೊಂಡು ತಿನ್ಕೋದಯ್ಯ? ಏನೋ ನಾನು ಮಾಡ್ಕೊಂಡು ತಿನ್ಬೇಕಾ? ಯಾಕೆ ನಿಮ್ಮಮ್ಮ ಏನ್ ಕಲಿಸಿದ್ದಾರೆ? ಭಿನ್ನಾಗಿ ಏನೆಲ್ಲ ಹೇಳ್ತಾ ಇದ್ಲು, ಹಿಂಗೆಲ್ಲ ಮಾಡಿದ್ರೆ ಕಷ್ಟ ಆಗಿದೆ ನೋಡು. ಬಿಟ್ರೆ ಏನ್ ಮಾತಾಡ್ತಾ ಈಗ ಮಾರಯ್ಯ? ಹೋಗಿ ಕೆಲಸ ನೋಡು ನೀನು. ಎಷ್ಟು ಮಾತಾಡ್ತಿ ಬೆಳಿಗ್ಗೆ ಬಂದು ನನ್ನ ಜೊತೆ? ಕೆಲಸ ಮಾಡಕ್ಕಾಗಲ್ಲ ನನಗೆ. ಹಿಂಗೆಲ್ಲ ಮಾಡಿದ್ರೆ ನಾನು ಲೆಕ್ಕ ಸತ್ಬಿಟ್ಟೆ ನೋಡು, ಕಷ್ಟ ಆಗಿತ್ತು ಮತ್ತೆ. ಯಪ್ಪ तुझ्या तर लुक पहले और आपने ने हारड तरी आपल्याला पण तो नाही कोणी ನಾನು ಸಾಯ್ಬೇಕು, ನೀ ಸಾಯ್ಬೇಕು, ನಾನೇ ಸಾಯ್ಬೇಕು, ನೀ ಸಾಯ್ಬೇಕು. ಕಿಚ್ಚಿ ಮಾಡೋದು ದಿನ ಬೆಳಗಾನೆ ಎದ್ದು ನೀನೇ ಹೋಗಿ ಏನು ಕೊಡು. ಹಿಂಗೆಲ್ಲ ಬಿಟ್ರೆ ಮನೆ ಬಿಟ್ಟು ಹೋಗ್ಬಿಡ್ಬೇಕು, ಮನೆ ಬಿಟ್ಟು ಹೋಗ್ಬಿಡ್ತೇನೆ. ನಡಿ ಮನೆ ಬಿಟ್ಟು. ನಾನೇ ಮನೆ ಬಿಟ್ಟು ಹೋಗ್ಬೇಕು, ನೀನೇ ಹೋಗಯ್ಯೋ. ನಮ್ಮಪ್ಪ ಎಡ್ಕೊಂಡು ಕೊಟ್ಟು ಅದಕ್ಕೆ ಮದುವೆ ಮಾಡಿ ಬಾ ಹೋಗಯ್ಯೋ. ಎಡ್ಕೊಂಡು ಕೊಟ್ಟು ನಿನಗೆ ಇಷ್ಟು ತನ ಹಾಕಿದ್ರೆ ತಂತ ಹಾಕಿದ್ರೆ ತಿಂದ ಹಾಕಿದೆಯಲ್ಲ, ಇನ್ನೇನು ತಗೊಳ್ಳಿ ಅಂತ ಹೇಳಿ. ಅದೆಲ್ಲ ಮಾತೆ ಬೇಡ, ಕೊಡು ಕೊಡು ಆ 2 ಕೋಟಿ ರೂಪಾಯಿ ನಂಗೆ ಕೊಡು. ಹಿಂಗಾದ್ರೆ ಸರಿ ಬಿಡ, ನಾನೇ ಮನೆ ಬಿಟ್ಟು ಹೋಗ್ತೇನೆ. ಯಾಕೆ ಹೋಗ್ಬಿಟ್ಟು ನಾನೇ ಮಾಡ್ತೀನಿ, ನಾನೇ ಕೊಡ್ತೀನಿ. ನನ್ನ ಮನೆ ಇದು, ದೊಡ್ಡ ಸರ್ ನನ್ನ ಮನೆ ನಾನೇ ಕೊಟ್ಟು ನೀವು ಫ್ಯಾನ್ಗೆ ನೇಣಕತ್ತಲ್ವಾ ಲುಂಗಿ ನಿಂತಿರ್ತಾನೆ ಏನೋ ಏ ಕೊಡಪ್ಪ ಯಪ್ಪ ಹೇಳಪ್ಪ ಸೀರೆ ಕೊಡ್ತೀನಿ ನೀನು ಲುಂಗಿ ಸಾಕೋದಿಲ್ಲ ಇದ್ದ ಇದೆ ಈಗ ನೇತಾಕೋ ಹಾಕೊಳ್ಳೋದು. ನಾನೇ ಹಾಕೊಳ್ಳಿ, ಬಾಳೆ ಪುಟ ಬಿಡ್ಬಿಡ್ಬೇಕು, ನಾನು ಹೋಗ್ತೀನಿ. ಯಾಕೆ ನೀವು ಬಿಡಿ ನಾನು ಯಾರು ಕಳಿಸಿಲ್ಲ, ತಾವೇ ಹೋಗ್ಬೋದು, ತಾವೇ ಹೋಗ್ಬಿಟ್ಟು ಎಲ್ಲಿ ಬೇಕಾದ್ರೂ ಹೋಗಿ. ಆಗಲ್ಲ, ಅದೇನು ಆಗಲ್ಲ. ನಿನ್ ಕಾಲಿಗೆ ನನಗೆ ಸಾಕಾಗಿದೆ. ಈಗಾಗಲೇ ಬರೀ ನಿಮ್ ಚಿಕ್ಕಮ್ಮ ಬಳಿ ಹೇಳ್ತೀನಿ ಏನಂತ ಹೇಳಿ ಅವಳಿಗೆ ನೀನು ಸರಿಯಾಗಿ ಬುದ್ಧಿ ಕಲಿಸ. ನಿಮ್ಮಪ್ಪ ಸ್ವಲ್ಪ ಬುದ್ಧಿ ಕಲೀಲಿ, ಯಾಕೋ ರಣ ಅಂತಿದ್ದಾರೆ, ಬಂದು ಧ್ಯಾನ ಹೇಳ್ಕೊಡಪ್ಪ. ಧ್ಯಾನನಾದ್ರು ಮಾಡ್ಸು, ನಾನು ತವ್ರ ಮನೆಗೆ ಹೋಗಿ ಬರ್ತೀನಿ. ಅಲೋ, ಯಾಕೆ ಹಿಂಗ್ ಕಚ್ಚಾಡ್ತೀಯ ಮಗ್ಳೆ? ನಾನ್ ನಿನಗೆ ಏನಂತ ಹೇಳ್ ಕಳ್ಸಿದ್ದೆ ಮದುವೆ ಮಾಡ್ಕೊಟ್ಟಾಗ? ಹ, ತಗ್ಗಿ ಬಗ್ಗಿ ಬಾಳವ್ವ, ಗಂಡನ್ ಜೊತೆ ಜಗಳ ಮಾಡ್ಬೇಡ, ಹಣಕಾಸಿನ ವ್ಯವಹಾರ ಬರ್ಬಾರ್ದು ಮಗ್ಳೆ ಸಂಸಾರದಲ್ಲಿ. ನಾನ್ ನಿಮ್ಮಪ್ಪ ಬದುಕಿದೀನಿ, ಇನ್ನು ಸಾಯ ಮಾತಲ್ಲ ಯಾಕೆ ಆಡ್ತೀಯ ನೀನು? ಧ್ಯಾನಕ್ ಬಂದಿದೀಯಾ? ಗಂಡ ಹೆಂಡತಿ ಇಬ್ರು ಧ್ಯಾನ ಮಾಡ್ತಿದ್ದೀರಾ ನೋಡಿ ಮತ್ತೆ ನಾನು ಹಾಗೆ ಬದುಕ್ತಾ ಇದ್ದೆ, ಆದ್ರೆ ಇವ್ರು ದಿನೇ ದಿನೇ ಇವ್ರು ಅವಳಿ ಜಾಸ್ತಿ ಆಗೋಗಿದೆ ಕಣಮ್ಮ. ನಾನು ಏನ್ ಮಾಡ್ಲಿ? ನನಗೂ ತಾಳ್ಮೆ ಅನ್ನೋದು ಕೆಡುತ್ತಲ್ವಾ? ಸಮಾಧಾನ ಮಗಳೇ, ಸಮಾಧಾನ ಮಾಡ್ಕೋಬೇಕು. ಧ್ಯಾನ ಕಲಿಸಿರೋದ್ ಏನಕ್ಕೆ? ಧ್ಯಾನಕ್ ಬಂದಿರೋದ್ ಏನಕ್ಕೆ? ಧ್ಯಾನ ಇನ್ನೂ ಹೆಚ್ಚು ಧ್ಯಾನ ಮಾಡವ.